ಯೂಶಲಿ ಸೇ ನಾವು ಗುರುನ ಹುಡ್ಕೊಂಡು ಹೋಗ್ತೀವಿ, ಗುರು ನಿಮ್ಮನ್ನ ಶಿಷ್ಯನಾಗಿ ನಿಂಗೆ ಗೊತ್ತಿಲ್ದಿರಂಗೆ ಅವ್ರು ಹುಡುಕ್ಬಿಡ್ತಾರೆ. ಆದ್ರೆ ದೇಲ್ ಫೈಂಡ್ ಯು ಅಂತ ಹೇಳ್ತಾರೆ, ಅಂದ್ರೆ ಲೋಕಾರೂಢಿಯಾಗಿ ಹೇಳ್ತಾರೆ. ಆ ಮೊಮೆಂಟ್ ಅದ್ ಯಾವ ರೀತಿ ಗೊತ್ತಾಗುತ್ತೆ ನಮಗೆ ಒಂದು, ಅಥವಾ ಈಗ ನೀವ್ ಹೇಳ್ದಾಗ ಈ ತರ ಕನ್ಫ್ಯೂಷನ್ ಅಲ್ಲೇ ಇರ್ಬೋದು. ಲೈಕ್ ಈಗ ನಾನು ಇವ್ರು ಅದೋ ಇದೋ ಅಂತ ಅಂದ್ಬಿಟ್ಟು, ಸೊ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅದೇ ನಾನು ಅನುಷ್ಠಾನ ಮಾಡ್ಕೊಂಡೇ ಹೋಗ್ಬೇಕಾ ಅಥವಾ ಅದಕ್ಕೊಂದು ಸಿದ್ಧಿ ಇರ್ಬೇಕಾ? ಲೈಕ್ ಅಂದ್ರೆ ಗುರುಗಳು ಗುರುಗಳೇ ಹುಡ್ಕೊಂಡ್ ಬರ್ತಾರೆ ಅನ್ನೋದು ತುಂಬಾ ರೇರು. ಆ ತರ ನಮ್ದು ಸಂಸ್ಕಾರ ಇತ್ತು ಅಂದ್ರೆ, ಅಥವಾ ಅಂತ ಒಂದು ಪರ್ಪಸ್ ನಮ್ ಲೈಫಿಗೆ ಇತ್ತು ಅಂದ್ರೆ ಅದು ಆಗುತ್ತೆ ಅಂತ ನನ್ಗೆ ಗೊತ್ತಿರೋದು. ಗುರುಗಳೇ ನಮ್ಮನ್ನ ಹುಡ್ಕೊಂಬಂದು ನೀನೇ ಅಪ್ಪ, ನಿನ್ನಿಂದ ಈ ಕೆಲಸ ಆಗ್ಬೇಕು, ಹಂಗಾಗಿ ನಿನ್ನ ರೆಡಿ ಮಾಡ್ಬೇಕು ಅನ್ನೋದೊಂದು ಏನುಂಟು, ಅದು ಅಂತ ಸಿಚುವೇಶನ್ ಅಲ್ಲಿ ಆಗೋದು. ನಾವೆಲ್ಲ ತುಂಬಾ ವಾಂಡ್ರಿಂಗ್ ಸೋಲು, ನನ್ನ ಪ್ರಕಾರ ನಾವೆಲ್ಲ ಆಲ್ ಓವರ್ ದ ಪ್ಲೇಸ್ ಇದ್ದೀವಿ. ಪರ್ಪಸ್ ಅಂತ ಇದ್ದೇ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಡಿವೈನ್ ಇಂಟರ್ವೆನ್ಷನ್ ಅನ್ನೋ ಒಂದು ಪರ್ಪಸ್ ಇದ್ದಾಗ ನನ್ಗೆ ಗೊತ್ತಿರೋದು ಗುರುಗಳು ತಾವಾಗೆ ಹುಡ್ಕೊಂಡ್ಬರ್ತಾರೆ. ಅಲ್ಲಿವರೆಗೂ ನಾವು ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ರೆಸ್ಟ್ಲೆಸ್ ಆಗೋ ಬದಲು ಗುರುಗಳು ಸಿಕ್ಕಿದಾಗ ನಾನು ರೆಡಿ ಇದ್ದೀನಾ ಅದು ಫಸ್ಟ್ ನೋಡ್ಕೋಬೇಕು. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಮನಸ್ಥಿತಿ ಇರ್ಬೋದು. ಈಗ ಒಂದು ಪವರ್ಫುಲ್ ಯಾರೋ ಒಬ್ರು ಗುರುಗಳು ಸಿಗ್ತಾರೆ ಅನ್ಕೊಳ್ಳಿ, ನೀವು ರೆಡಿನೇ ಇರೋದಿಲ್ಲ. ಅವ್ರು ನಿಮ್ಗೆ ಅನುಷ್ಠಾನಕ್ಕೆ ಏನೋ ಒಂದು ಒಳ್ಳೆ ಮಂತ್ರ ಕೊಡ್ತಾರೆ, ನಿಮ್ಮ ಮನಸ್ಸು ಅನುಷ್ಠಾನದ ಸಂಸ್ಕಾರನೇ ನಿಮ್ಮ ಮನಸ್ಸಿಗೆ ಇಲ್ಲ ಅಂದ್ರೆ ಅಂತ ಪವರ್ಫುಲ್ ಗುರುಗಳಿಂದ ತಗೊಂಡು ಏನು ಉಪಯೋಗ ಆಗುತ್ತೆ? You are very right. It is a very personal journey. It's a very personal journey. Spiritual journey. ಗುರುಗಳ ಪ್ರೆಸೆನ್ಸ್, ಗುರುಗಳ ಆಶೀರ್ವಾದ ಇದ್ರೂನು ಇಟ್ಸ್ ಅ ವೆರಿ ಪರ್ಸನಲ್ ಜರ್ನಿ. ಹಾಗಾಗಿ ಯಾರಿಗೆ ಗುರುಗಳು ಇಲ್ಲ, ಯೂಶ್ವಲಿ ಒಂದು ಫ್ಯಾಮಿಲಿಗೆ ಒಂದು ಗುರುಗಳು ಅಂತ ಇದ್ದೇ ಇರ್ತಾರೆ, ಅದನ್ನ ಬೇಕಾದ್ರೆ ನೀವು ಫಾಲೋ ಮಾಡ್ಬೋದು. ಇಲ್ಲ ಅಂದ್ರೆ ಯಾರು ಗುರುಗಳು ಇಲ್ಲ ಅನ್ಸುತ್ತೆ ಅವ್ರು ರೆಸ್ಟ್ಲೆಸ್ ಆಗೋ ಬದಲು ನನ್ನನ್ನು ನಾನು ಹೆಂಗೆ ರೆಡಿ ಮಾಡ್ಕೊಳ್ಳಿ, ಗುರುಗಳು ಸಿಕ್ಕಿದಾಗ ನನಗೆ ಅವರಿಂದ ತಗೊಳಕ್ಕೆ ನನ್ನನ್ನು ನಾನು ಹೆಂಗೆ ಎಲಿಜಿಬಲ್ ಮಾಡ್ಕೊಳ್ಳಿ ಅಥವಾ ಅಧಿಕಾರಿ ಮಾಡ್ಕೊಳ್ಳಿ ಅಂತ. ಸೊ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋದು, ಈ ಥರ ನಾವೇನು ಮಾತಾಡಿದ್ವಿ, ಪ್ರತಿದಿನ ಒಂದು ಫಿಕ್ಸ್ ಟೈಮಿಂಗಲ್ಲಿ ದೇವ್ರ ದೀಪ ಹಚ್ಚೋದೇ ಮೇನ್ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಅದೇ ಎಷ್ಟೋ ಜನ ಮಾಡೋದಿಲ್ಲ. ಅದೇನು ಸುಮ್ಮನೆ ಒಂದು ಎಕ್ಸ್ಟರ್ನಲ್ ಆಕ್ಟ್ ಆಫ್ ಇದಲ್ಲ. ನಾವು ಯಾವಾಗ ಎಣ್ಣೆ ದೀಪ ಅಥವಾ ತುಪ್ಪದ ದೀಪ ಯಾವಾಗ ಹಚ್ತೀವಿ ಅದೇ ನಮ್ಮ ಮನಸ್ಸಿಗೆ ಒಂದು ಕಿಕ್ ಸ್ಟಾರ್ಟ್ ಅನ್ನು ಕೊಡೋ. 100% ಯು ಕ್ಯಾನ್ ಇಫ್ ದೇ ಆರ್ ಪ್ರೆಸೆಂಟ್ ಇನಫ್, ಅವ್ರು ಫೀಲ್ ಮಾಡ್ತಾರೆ, ಅವ್ರ ಮನಸ್ಸು ಯಾವ ಥರ ಸೆಟ್ಲ್ ಆಗುತ್ತೆ. ಇವೆಲ್ಲದೂ ಅಷ್ಟೇ ನಮ್ಗೆ ನಮ್ಮ ದೊಡ್ಡವ್ರು ಕೊಟ್ಟಿರುವಂತಹ ಅಥವಾ ಆನ್ಸೆಸ್ಟರ್ಸ್ ಕೊಟ್ಟಿರುವಂತಹ ಒಂದು ಸಣ್ಣ ಸಣ್ಣ ಸಪೋರ್ಟಿಂಗ್ ಟೂಲ್. ನಾವು ಇದನ್ನ ಮಾಡಿದ್ರೆ and the more consistent we are, the more ಅಧಿಕಾರಿ we become, ನಮ್ಮ ಮನಸ್ಸು becomes. and ಅವಾಗ ಪವರ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಏನ್ ಬೇಕು ಅನ್ನೋದ್ರ ಕಡೆ ನಮ್ಮ ಎನರ್ಜಿ ಜಾಸ್ತಿಯಾಗಿ ಹೋಗಕ್ ಸ್ಟಾರ್ಟ್ ಆದಾಗ ಎಲ್ಲಿದ್ರು ಒಂದು ಅವರೇ ಆವಾಗ ಹುಡ್ಕೊಂಡ್ ಬರ್ತಾರೆ. ಇಲ್ಲ ನಮ್ಗೆ ಹೆಂಗೋ ಒಂದ್ ಗೊತ್ತಾಗುತ್ತೆ ಇವ್ರ ಹತ್ರ ಹೋಗುವಂತ. that will result in manifestation ಕೂಡ. so basically simple, when we alwa when you can attract these things, and when I demand or when I want to do say something ಅಂತಂದಾಗ ಆಟೋಮೆಟಿಕ್ಲಿ ಬರತ್ರ. ನಾನು ಯಾವಾಗಲೂ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ಸೇಯಿಂಗ್ ಲೈಕ್ ಅಂದರೆ ಇಟ್ಸ್ ಜೋಕಿಂಗ್ ಆಗಿ, ನಮ್ಮಮ್ಮ ಮುಂಚೆ ಹಬ್ಬ ವಾರಗಳು ಬಂದರೆ ಏನು ನೆಟ್ಟಿಗೆ ನೀನು ಒಂದು ಸಂಧ್ಯಾವನೆ ಮಾಡಲ್ಲ, ಅನುಷ್ಠಾನ ಇರಲ್ಲ ಅಂತ ಒಂದು ಕಾಲ ಇತ್ತು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ನಮ್ಮಮ್ಮ, ಅದಕ್ಕೆ ಎಷ್ಟೊತ್ತವರೆಗೂ ಮಾಡ್ತೇನೆ, ನನಗೆ ಪೂಜೆನೇ ಮಾಡೋಕ್ಕಾಗೋದಿಲ್ಲ, ಬೇಗ ಮುಗಿಸ್ಬಾರ್ದ ಅಂತ. ಸೊ ನಮ್ಮಮ್ಮ ಒಂದ್ಸಲಿ ನಾಪಿಸ್ದೆ, ಸ್ವಲ್ಪ ಒಂದಷ್ಟು ವರ್ಷದಿಂದ ಏನು ಹೇಳ್ತಿದ್ದೆ ನಾಪಿಸ್ಕೊಂಡ್ಯಾ ಅಂತಂದೆ. ಹೌದಲ್ವಾ ಅಂತಂದ್ರು ನಮ್ಮಮ್ಮ. ಸೇಯಿಂಗ್ ಲೈಕ್ ನೋಡೋ, ಅವಾಗ ನೀನು ಅತಿವೃಷ್ಟಿ ಅನಾವೃಷ್ಟಿ ಅನ್ನೋ ಕಾನ್ಸೆಪ್ಟ್ ಬಂದು ಐ ಸೈಡ್ ನೋ, ಇಟ್ ಈಸ್ ನಾಟ್ ಅಬೌಟ್ ಲೈಕ್ ದಟ್. ಈಗೇನಂತಂದ್ರೆ ಈಗ ನೀವು ಹೇಳೋ ಕರೆಕ್ಟಾಗಿ ಹೇಳಿದ್ರಿ, ದೇವ್ರ ದೀಪ ಹಚ್ಚೋದ್ರಿಂದ ಹಿಡಿದು ನಿನ್ನ ಅನುಷ್ಠಾನ ಮುಗಿಸಿ, ನಿನ್ನ ಪೂಜೆ ಪುನಸ್ಕಾರ ಮುಗಿಸಿ ಅನ್ನೋಷ್ಟೊತ್ತಿಗೆ ಇಷ್ಟು ಟೈಮ್ ಆಗೋಗುತ್ತೆ. ಆ್ಯಂಡ್ ಐ ಕೆನಾಟ್ ಡಿವೋಟ್ ಸೇಯಿಂಗ್ ಲೈಕ್ ಇದಿಷ್ಟೇ ನಾನು ಟೈಮ್ ಇಡಬೇಕು ಅಥವಾ ಈ ಒಂದು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಮಾಡಬೇಕು, ಅನ್ಲೆಸ್ ಯು ಹ್ಯಾವ್ ಸಮಥಿಂಗ್ ಟು ಡೂ. ಫಾರ್ ಎಕ್ಸಾಂಪಲ್ ಇವತ್ತು ನಾನು ರೆಕಾರ್ಡಿಂಗ್ ಬರೋಕೆ ಬೆಳಗ್ಗೆ ಲೇಟಾಗಿ ಎದ್ದೆ, ಐ ಡಿಂಟ್ ಹ್ಯಾವ್ ಟೈಮ್, ನಾನು ಅನುಷ್ಠಾನ ಮಾಡೋಕ್ಕಾಗಲ್ಲ. ಬಟ್ ಓಕೆ, ಇಲ್ಲೊಂದು ರೀತಿಲಿ ಅನುಷ್ಠಾನ ಆಗ್ತಿದೆ ನನಗೆ ಅಂತ ಐ ಥಿಂಕ್ ಲೈಕ್ ದ್ಯಾಟ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.